ಇವತ್ತು ಮಹಾಶಿವರಾತ್ರಿ. ಎಲ್ಲೆಡೆ ಓಂ ನಮಃ ಶಿವಾಯ ಎಂಬ ಮಂತ್ರಘೋಷ. ದೇವಸ್ಥಾನಗಳಲ್ಲಿ ಜನವೋ ಜನ. ಎಲ್ಲರೂ ಶಿವನ ದರ್ಶನ ಮಾಡಲು ಕಾಯುತ್ತಿದ್ದಾರೆ, ಜಾಗರಣೆ ಮಾಡುತ್ತಿದ್ದಾರೆ. ಶಿವನ ತಲೆ ಮೇಲೆ ಬಿಂದಿಗೆ ಹಾಲು ಸುರಿಯಲು ಜನರಲ್ಲಿ ಪೈಪೋಟಿ. ಆದರೆ ಒಂದು ನಿಮಿಷ ಯೋಚಿಸಿ, ನಾವು ಶಿವನನ್ನ ಎಲ್ಲಿ ಹುಡುಕುತ್ತಿದ್ದೇವೆ? ಕೇವಲ ವಿಗ್ರಹದಲ್ಲಿ ಮಾತ್ರನ? ಸ್ನೇಹಿತರೆ, ನಾವು ಶಿವನ ತಲೆ ಮೇಲೆ ಲೀಟರ್ ಗಟ್ಟಲೆ ಹಾಲನ್ನು ಸುರಿಯುತ್ತೇವೆ, ಆದರೆ ಅದು ಕೊನೆಗೆ ಚರಂಡಿ ಪಾಲಾಗುತ್ತದೆ. ಅದು ಅವರವರ ಭಕ್ತಿ, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಅದೇ ದೇವಸ್ಥಾನದ ಮೆಟ್ಟಿಲ ಮೇಲೆ ಒಂದು ಚಿಕ್ಕ ಮಗು ಒಂದು ಹನಿ ಹಾಲಿಗಾಗಿ ಕೈಚಾಚಿ ಕುಳಿತಿದೆಯಲ್ಲ, ಆ ಮಗು ರೂಪದಲ್ಲಿ ನಿಮಗೆ ಶಿವನ ಕಾಣುವುದಿಲ್ಲವ? ಶಿವ ಅಂದರೆ ಯಾರು? ಪಶುಪತಿನಾಥ, ಜೀವ ಸಂಕುಲವನ್ನು ಪ್ರೀತಿಸುವವನು. ಒಂದು ಕಲ್ಲಿಗೆ ಹಾಲಿನ ಅಭಿಷೇಕ ಮಾಡಿ ಮತ್ತೊಂದು ಜೀವಕ್ಕೆ ಹಸುವಿನಿಂದ ಸಾಯಲು ಬಿಟ್ಟರೆ ಆ ಪಶುಪತಿನಾಥ ಶಿವನು ನಿಮ್ಮನ್ನು ಒಪ್ಪಿಕೊಳ್ಳುತ್ತಾನ? ಅವನ ಭಕ್ತಿಗೆ ನೀವು ಪಾತ್ರರಾಗುತ್ತೀರಾ? ಆ ಶಿವನು ನಿಮ್ಮ ಪೂಜೆಯನ್ನು ಒಪ್ಪಿಕೊಳ್ಳುತ್ತಾನ? ಇವತ್ತಿನಿಂದ ಒಂದು ಪ್ರತಿಜ್ಞೆ ಮಾಡಿ. ವಿಗ್ರಹಕ್ಕೆ ಅರ್ಧ ಲೀಟರ್ ಹಾಲನ್ನು ಕಡಿಮೆ ಮಾಡಿ ಹಾಲನ್ನು ಅಥವಾ ಅದಕ್ಕೆ ಆಗುವಂತಹ ಖರ್ಚನ್ನು ದೇವಸ್ಥಾನದ ಹೊರಗಿರುವ ಒಬ್ಬ ಬಡ ವ್ಯಕ್ತಿಗೆ ದಾನ ಮಾಡಿ. ಹಸಿವಿರುವ ವ್ಯಕ್ತಿಗೆ ಅನ್ನ ಹಾಕುವುದೇ ಅನ್ನಪೂರ್ಣೇಶ್ವರಿಯ ನಿಜವಾದ ತತ್ವ. ಸ್ನೇಹಿತರೆ, ಮತ್ತೊಂದು ವಿಷಯ, ಶಿವನಿರುವುದು ಕೈಲಾಸದಲ್ಲಿ ಅಂತೀವಿ, ಅಂದರೆ ನಿಜವಾದ ಕೈಲಾಸ ಯಾವುದು? ಅದು ಪ್ರಕೃತಿ, ಅದು ಶುದ್ಧತೆ, ಅದು ಪರಿಸರ. ಆದರೆ ನಾವೇನ್ ಮಾಡ್ತೀವಿ? ದೇವಸ್ಥಾನಕ್ಕೆ ಹೋಗುವಾಗ ಬಾಟಲಿಯನ್ನ ಅಲ್ಲೇ ಬಿಸಾಡಿ ಹೋಗ್ತೀವಿ. ನಾವು ಪ್ರಕೃತಿಯನ್ನ ಹಾಳು ಮಾಡಿದರೆ ಸಾಕ್ಷಾತ್ ಶಿವನ ಮನೆಯನ್ನೇ ಹಾಳು ಮಾಡದಂತೆ ಅಲ್ವಾ? ರಸ್ತೆಯಲ್ಲಿ ಕಸ ಹಾಕುವಾಗ, ಪ್ಲಾಸ್ಟಿಕ್ ಸುಡುವಾಗ ನಮಗೆ ಯಾವ ಭಕ್ತಿಯೂ ನೆನಪಾಗುವುದಿಲ್ಲ. ಶಿವನಿಗೆ ಬಿಲ್ಪತ್ರೆ ಅಂದ್ರೆ ಇಷ್ಟ, ಪ್ಲಾಸ್ಟಿಕ್ ಅಲ್ಲ. ನಮ್ಮ ಊರು, ನಮ್ಮ ರಸ್ತೆ, ನಮ್ಮ ಪರಿಸರ, ಈ ಎಲ್ಲವನ್ನ ನಾವೇ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಇದೇ ನಾವು ಶಿವನಿಗೆ ಸಲ್ಲಿಸುವ ನಿಜವಾದ ಸೇವೆ, ಭಕ್ತಿ. ಸ್ನೇಹಿತರೆ, ಶಿವರಾತ್ರಿ ಅಂದ್ರೆ ಬರೀ ರಾತ್ರಿ ಪೂರ್ತಿ ಎಚ್ಚರವಾಗಿರೋದಲ್ಲ, ಅದು ಜಾಗರಣೆ. ಜಾಗರಣೆ ಅಂದ್ರೆ ಪ್ರಜ್ಞೆ, ಕಾನ್ಶಿಯಸ್. ನಮ್ಮ ಪ್ರಜ್ಞೆ ಜಾಗೃತವಾಗಿರಬೇಕು. ಶಿವ ಒಬ್ಬ ಲಯಕಾರ, ಕೆಟ್ಟದ್ದನ್ನ ನಾಶ ಮಾಡುತ್ತಾನೆ. ನಮ್ಮಲ್ಲಿರುವ ಸೋಮಾರಿತನ, ನಿರ್ಲಕ್ಷ್ಯ, ಸಮಾಜದ ಬಗ್ಗೆ ಇರುವ ಅಲಕ್ಷ್ಯವನ್ನ ಶಿವ ಹಿಂದೆ ನಾಶ ಮಾಡಲಿ. ದೇವಸ್ಥಾನದಲ್ಲಿರುವ ಮೂರ್ತಿ ಪೂಜೆಗಿಂತ ಕಷ್ಟದಲ್ಲಿರುವ ಮನುಷ್ಯನಲ್ಲಿ ಇರುವಂತಹ ಶಿವನ ಪೂಜೆ ಮಾಡಿ, ಅವನಿಗೆ ಸಹಾಯ ಮಾಡಿ. ಇದೇ ಅಲ್ವಾ ನಿಜವಾದ ಜಾಗರಣೆ, ಶಿವ ಪೂಜೆ, ಶಿವ ತತ್ವ. ಈ ಮಾತು ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಧನ್ಯವಾದ.